ಹಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದ ದುರ್ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರ ಹೀಗೆ ಮಾಡಿದ್ದು ಸರಿಯಾ ತಪ್ಪಾ ಅನ್ನೋದು ನೀವೇ ಹೇಳಿ ಸ್ನೇಹಿತರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB 18 ವರ್ಷಗಳ ಬಳಿಕ ಟ್ರೋಫಿಯನ್ನ ಗೆದ್ದು ಸಂಭ್ರಮಾಚರಣೆಯನ್ನು ನಡೆಸಿತ್ತು. ಅದೇ ವೇಳೆಗೆ CM ಸಿದ್ದರಾಮಯ್ಯನವರು ಅದರ ಮರುದಿನ ವಿಧಾನಸಭೆಯ ಮೆಟ್ಟಿಲ ಮೇಲೆ ವಿಜಯೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಡುವುದಾಗಿ ತಿಳಿಸುತ್ತಾರೆ. ಅದರ ಹಿಂದಿನ ದಿನ ರಾತ್ರಿ CM ಸಿದ್ದರಾಮಯ್ಯನವರ ಮನೆಯಲ್ಲಿ ಅದರ ಬಗ್ಗೆ ಹಲವು ಬಗೆಯ ದಕ್ಷ ಅಧಿಕಾರಿಗಳ ಸೇರಿದಂತೆ ಚರ್ಚೆ ನಡೆಸಲಾಗುತ್ತದೆ. ಅದರಲ್ಲಿ ದಯಾನಂದ್ ರವರ ಸೇರಿದಂತೆ ಹಲವು ಪೊಲೀಸರು ಕೂಡ ಚರ್ಚೆಯಲ್ಲಿ ಇದ್ದರು. ಆ ಚರ್ಚೆಯಲ್ಲಿ ಮೊದಲೇ ತಿಳಿಸಿದ್ದೇನೆಂದರೆ, ಇಷ್ಟು ಬೇಗ ಈ ಒಂದು ಇವೆಂಟ್ ಅನ್ನು ನಡೆಸಿಕೊಡುವುದಕ್ಕೆ ಆಗುವುದಿಲ್ಲ. ಬಹಳಷ್ಟು ಜನ ಬರುತ್ತಾರೆ, ಅವರನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಆದಾಗ್ಯೂ CM ಸಿದ್ದರಾಮಯ್ಯನವರು ಇಲ್ಲ, ಇವೆಂಟ್ ನಡೆಸಲೇಬೇಕು ಎಂದು ಒತ್ತಾಯಿಸುತ್ತಾರೆ. ಅದರಂತೆಯೇ ಮಾರನೆದಿನ ಬೆಳಗ್ಗೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ CM ಸಿದ್ದರಾಮಯ್ಯನವರು, DKC ಮತ್ತು ಅವರ ಮೊಮ್ಮಕ್ಕಳು ಹಾಗೂ ಪಕ್ಷದ ಹಲವು ವ್ಯಕ್ತಿಗಳು ಸೇರಿದಂತೆ ಮುಂಜಾನೆ ವಿಧಾನಸಭೆಯ ಮೆಟ್ಟಲ ಮೇಲೆ ಕಾರ್ಯಕ್ರಮವನ್ನು ಜರುಗಿತ್ತು. ಅಲ್ಲಿ ವೀಕ್ಷಣೆ ಮಾಡಲು ಬಂದ ಜನ ಅಷ್ಟಿಷ್ಟಲ್ಲ ಸ್ನೇಹಿತರೆ, ಅವರನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗಲಿಲ್ಲ. ಅಲ್ಲಿ ಕಾಲ್ತುಳಿತ ಉಂಟಾಗಿ ಸುಮಾರು 12 ಜನ ಸಾವಿಗೆ ಈಡಾಗುತ್ತಾರೆ. ಇನ್ನು ಕೆಲವರು ಅಸ್ತವ್ಯಸ್ತಗೊಂಡು ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾಡಿದ್ದೇನು ಗೊತ್ತಾ ಸ್ನೇಹಿತರೆ? ಬೆಂಗಳೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದಂತಹ ದಯಾನಂದ್ ಮತ್ತು DCP ಸೇರಿದಂತೆ ಒಟ್ಟು 6 ಜನ ನಿಷ್ಠಾವಂತ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತು ಮಾಡಲಾಗಿದೆ. ಸರ್ಕಾರ ಮತ್ತು RCB ಮ್ಯಾನೇಜ್ಮೆಂಟ್ ಅವರ ಬೇಜವಾಬ್ದಾರಿತನದಿಂದ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿ ಕೆಲಸ ಗಿಟ್ಟಿಸಿಕೊಂಡ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಸ್ನೇಹಿತರೆ? ಹಾಗೆಯೇ ದಯಾನಂದ್ರವರು ತಮ್ಮ ಸರ್ವೀಸಿನಲ್ಲಿ ಎಂದೂ 30 ವರ್ಷಗಳಿಂದ ಎಂದೂ ಕೂಡ ರಜೆ ಹಾಕದಂತೆ ತಮ್ಮ ನಿರಂತರ ಸೇವೆಯನ್ನು ನಮ್ಮ ಒಂದು ಪಬ್ಲಿಕ್ಕಿಗೆ ನೀಡುತ್ತಾ ಬಂದಿದ್ದಾರೆ. ಅಂಥ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಕೂಡ ಅವರು ಸಸ್ಪೆಂಡ್ ಮಾಡುತ್ತಾರೆ ಸ್ನೇಹಿತರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕದಂತೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುತ್ತಾರೆ. ನಿಜಕ್ಕೂ ರಾಜ್ಯದ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಸೂಕ್ತ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಅವರ ಮೇಲೆ FIR ದಾಖಲೆ ಆಗಿದೆ. ಮುಂದೆ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಧನ್ಯವಾದಗಳು.